ಅದಕ್ಕೆ ಇವಾಗ ಇಲ್ದಿದ್ರ ನಮ್ಮ ತಾತೆಗಳೇ ಕಥೋಗಿದ್ರಿ ನಾವೆಲ್ಲ ಆಡ್ ಮರಿಗಳು ಮಾಡಿದಾರ್ರಿ ಮರಿಗಳು ತರೋದ್ರಿ ಒಂದು ದೊಡ್ಡ ಮಾಡಿ ಮಾರೋದ ಅದರಿಂದ ಕೆಲಸ ಸ್ವಲ್ಪ ಹೆವಿ ಆಗಿದ್ರಲ್ಲ ಮೈ ನುಸೋದಿತ್ರಿ ಪೂರ ಬಾಡಿ ಎಲ್ಲ ಪೇನ್ ಆಗತೈತಿ. ಜೈ ಶ್ರೀರಾಮ್ ಎಲ್ಲರಿಗೂ. ಇವಾಗ ಇಲ್ದ ಟೈಮ್ 8 ಗಂಟೆ ಆಗಿದ್ರಿ. ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡ್ಕೋದಿತ್ರಿ ಅದಕ್ಕೆ ಮುಂದೆ ಹೊಲ್ದಾಗ ಬಂದಿನು ನಿನ್ನೆ ಮಾಡ್ಬೇಕಿತ್ರಿ ಅದ ಈ ಥರದ ವೀಡಿಯೋ ಅದ್ರ ನಿಲ್ಕ ರಾತ್ರಿ ವೀಡಿಯೋ ಕ್ಲಿಯರ್ ಆಗಿ ಬರಲ್ಲ ಅಂತ ಮಾಡ್ಲಿರಿ. ಇವಾಗ ಬಂದ ಇನ್ಸ್ಟಾಗ್ರಾಮ್ ಸಲ ಈ ಥರದೊಂದು ಮೊಬೈಲ್ದೊಂದು ವೀಡಿಯೋ ಮಾಡಿರಿ ಎಲ್ಲ ಎಡಿಟ್ ಮಾಡಿ ಫ್ರೀ ಆಗಿದ್ದಾನೆ ಯಾಕಂದ್ರೆ ನೀನು ಹೊಸ ಮೊಬೈಲ್ ತೊಗೊಂಡ್ರಲ್ಲೇ ಅದ್ರ ಆಗಿಲ್ತಿದ್ರಿ ಎಲ್ಲ ಈಸಿದಾಗ ಐತ್ರಿ ಎಡಿಟಿಂಗೆಲ್ಲ ಏನು ಸ್ವಲ್ಪ ಸ್ಟ್ರಕ್ ಆಗಲಿಲ್ಲ ರೀ ಫುಲ್ ಈಸಿ ಆಗಿತ್ತು. ಅದು ಮೊಬೈಲ್ಗೆ ಅದಕ್ಕೆ ಐತ್ರಿ ಎಡಿಟಿಂಗ ಮತ್ತು ಗೇಮಿಂಗ್ ಸಲ ಐತ್ರಿ ಅದು ಮೊಬೈಲ ಮೇನ್ ಫೋಕಸ್ ಅದ್ರದ್ದು ಐತ್ರಿ ಅದು ಮೊಬೈಲ್ಗೆ. ಇವಾಗ ಇಲ್ತಿದ್ರೆ ಮನೆ ಹೊಂಡಿರ್ತೆ ಮನೆ ಹೋಗಿ ಏನೋ ನಾಷ್ಟ ಮಾಡಿ ನೋಡಿರ್ತೆ ಮುಂದಿನ ಪ್ಲ್ಯಾನ್ ಏನ್ ಐತಿ. ಔಷಧಿ ಹೊಡಿದೈತ್ರಿ ಸ್ವಲ್ಪ ಅದಿಲ್ದ್ರೆ ಪಪ್ಪನ ಹೋದ್ರಿ ಏನು ಭಾಳ ಇಲ್ರಿ 1-1.5 ಪಂಪ್ ಔಷಧಿ ಹೊಡಿದೈತ್ರಿ ಬಟ್ಟ ಪಪ್ಪ ಹೊಡಿಗೆ ಹೋಗಿದ್ರು. ಇವಾಗ ಇಲ್ದಿದ್ರ ನಮ್ಮ ತಾತೆಗಳೇ ಕಥೋಗಿದ್ರಿ ಶಗನ್ ಕಥ ಇರ್ತೀವಿ ಸಣ್ಣ ಕಥ ಇಲ್ದ ಡಾಕ್ಟರ್ ಡಬ್ಬೆ ತುಂಬಿರಿ ಸಣ್ಣ ಡಾಕ್ಟರ್ ಡಬ್ಬೆ ಹೋಗ್ತಾರಲ್ಲ ಔಷಧಿ ಹೊಡಿಯೋರು ಆ ಡಾಕ್ಟರ್ ಡಬ್ಬೆ ಹೋದಾಗ ತುಂಬಿ ಅವ್ರು ನಿಲ್ದಿದ್ರೆ ಹೋದ ಹೊಲ್ದಾಗ ಹೋಗದ ಮತ್ತು ಅಡಾಲ್ ಮಾಡೋದಿದ್ರಲ್ಲ. ಸೊ ಇನ್ನು ಸಾಯಂಕಾಲ 5 ಗಂಟೆ ತನಕ ಏನು ಕೆಲಸ ಬಿಲ್ರಿ 4 ಗಂಟೆ ತನಕ ಅಡ್ತನ ಹೋಗಿ ಅದಾಟ ಕೆಲಸ ಮಾಡಿ ಮುಗಿಸಿ ಬರ್ರಿ ಆತ ಒಂದು 400ರಿಂದ 500 ರೂಪಾಯಿ ಪಗಾರ ಬಿದ್ದಿತ್ತು. ಯಾಕಂದ್ರೆ ನೀನು 500 ರೂಪಾಯಿ ಖರ್ಚಾಗಿದಾವೆ ರೀ. ನೀನು ಅದು ಇದಕ್ಕೆ ಹೋಗಿದ್ರಲ್ಲ ಕೊಲ್ಲಾಪುರಕ್ಕೆ ಅಲ್ಲಿ 500 ರೂಪಾಯಿ ಖರ್ಚಾಗಿದ್ದಾರೆ. ಅದಕ್ಕೆ ಪೈಲ ಒಂದು ಕಡೆ ಹೋಗಿನಿ ಹಿಂಗೆ ಟ್ರಾವೆಲ್ ಆಗಿತ್ತು ಈ ವಾರದಾಗ ಒಂದು 2,000-3,000 ರೂಪಾಯಿ ಖರ್ಚಾಗಿದಾವೆ ಟ್ರಾವೆಲ್ ಮಾಡಿ. ಅವು ಯಾರು ನೋಡ್ರಿ ಅಣ್ಣನ ಪಗಾರ ನಾನು ಅಕೌಂಟ್ದಾಗ ಇತ್ತು ರೀ ಹತ್ರಾಗಿನ ಖರ್ಚಾಗಿದ್ದಾವೆ. ಏನಿಲ್ಲದ್ರೆ ಅವು ಹಂಗೆ ಅಕೌಂಟ್ದಾಗ ಹಾಕಬೇಕಲ್ಲ ರೊಕ್ಕ ರೀ. ಅದಕ್ಕೆ ಕೆಲ್ಸಕ್ಕೆ ಹೋಗಿ ಕೆಲಸ ದೊಡ್ಡ ಸ್ವಲ್ಪ ಕಾರ್ನ್ ಮಾಡಿ ಬಂದದ ರೊಕ್ಕ ನನ್ನ ಅಕೌಂಟ್ದಾಗ ಹಾಕಿ ಅವನು ವಾಪಸ್ ಕೊಟ್ಬಿಟ್ರಿ ಅಂತ. ಇವಾಗ ಇಲ್ದಿದ್ರೆ 1 ಡಬ್ಬಿ ತುಂಬಿದ್ರಿ ನೋಡ್ರಿ ಈ ಡಾಕ್ಟರ್ ಡಬ್ಬಿ ಐತ್ರಲ್ಲ ಇದು 1 ಡಬ್ಬಿ ತುಂಬಿದ್ರಿ. ಈಗ 11 ಗಂಟೆಗೆ ತುಂಬಕ್ಕೆ ಸ್ಟಾರ್ಟ್ ಮಾಡಿದಾವ್ರಿ. ಯಾಕಂದ್ರೆ ಈ ಅಣ್ಣನ ಸಲ ನೋಡ್ರಿ ಅನ್ನ ಬರೋಕ್ಕೆ ಲೇಟ್ ಮಾಡಿದ್ರಿ ಅದ್ರ ಸಲುವಾಗಿ 11 ಗಂಟೆ ತುಂಬ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ತಿರ್ತಾರೆ ಅದು ಪೂರ ಹೆಂಗೆ ಹಾಕಿದೆ ಅಂದ್ರೆ ರೀ ಇರ್ಗೋಳು ಎಂತವ್ರಿ ಪೂರ ಕಾಲು ಹಿಡಕ್ ಭೀ ಇದ್ರಾಗ ಹೋತು ಹಂಗೆ ಇದೆಲ್ಲ ನೋಡ್ರಲ್ಲ ಇದ್ರಾಗ ಎಲ್ಲ ಪೂರ ನೋಡಿ ಕೆಪ್ಪ ಇರ್ಗೋಳು ಇಲ್ಲಿ ಹಸ್ಕೋತ್ರಿ ಏನ ತೋರ್ಸ್ನಿಲ್ರಿ ಇಲ್ಲಿ ನೋಡಲ್ರಿ ಇರ್ಗೋಳು ಹೌದು ಕ್ಯಾನ್ ಪೂರನವ್ರ ಚಿಕನ್ ಡಿನ್ನರ್ದಂಗೆ ಆಗಿತ್ತು ರೀ. ಕಾಲು ಹಿಡಿದು ಕೊಡುವಲ್ರಿ. ಈಗ 1 ಡಬ್ಬಿ ತುಂಬಿದ್ರಿ. ಇದ್ರೇನ ಇಲ್ಲೇ ಮುಂದೆ ಹೊಲ ಐತ್ರಿ ಸ್ಟ್ರೇಟ್ ಇದ್ದಾನಿದ್ದು ನೋಡ್ರಿ ಹಿಂಗೆ ಹೊಲ ಐತ್ರಿ ಅಲ್ಲಿ ಹೋಗಿ ಬಾಚಿ ಬರೋಣ್ರಿ ಅಂತ ಇದೇನು ಮೇಡಮ್ ಚೊಕ್ಕೋ ಎಲ್ಲ ಸೈಡ್ ಕುಡಿದಿತ್ತು ಹಂಗೆ ಮತ್ತೆ ಕಾವಟ್ರಿ ದಾದಾ ನೀರು ತೊಗೊಂಡ್ರಿ ಫ್ರಿಜ್ದಾನು. ನಾವೆಲ್ಲ ಆರ್ಮಿ ಹಾಂ ಇವಾಗ ಇಲ್ದಿದ್ರೆ 1 ಡಬ್ಬಿ ಕಥ ಇಲ್ಕ ಎಲ್ಲ ಎಷ್ಟು ಕೆಡ್ಸಿದ್ರಿ ನೋಡ್ಲಿ ಅಲ್ಲಿಂದ ಇಲ್ಲಿ ತನಕ 1 ಡಬ್ಬಿ ಐತೆ ನೋಡ್ರಿ. ಇದು ಅದಂಗೆ ಡಾಕ್ಟ್ರ್ ಐತ್ರಿ ನಾನು ಬಿಟ್ಟು ಹೊಂಟ್ರಿ ಇಲ್ದಾಗ ಬರ್ತಾರೆ ಪೂರ ಎಲ್ಲ ನೋಡ್ರಿ ನೆಲ ಹಿಂಗೆ ಇಸ್ಕೆಟ್ಸಿದವು ಇಲ್ಲಿದ್ರ ನರ್ವೆ ಟ್ಯಾಕ್ಟರ್ದಾಗ ಇವ್ರು ನೋಡ್ರಿ. ಅಣ್ಣ ಚಾ ತೊಂಬರ್ರಿ ಅನ್ನಡಿ ಚಾ ಕುಡಿತೀರಿ ಮಮ್ಮ ಚಾ ಕುಡಿಬೇಕು ಈಗ ರೈತರು ಚಾ ಬೇಕ್ರಿ. ಚಾ ಅಂದ್ರೆ ಒಂಥರ ಸುಕೂನ್ ಇದ್ದಂಗೈತಿ. ಈ ಕೆಲ್ಸಾಗ ಪೂರ ಮೈನ್ ಹೊಸದಿತ್ತು ಕರೆ ರೀ ಚಾ ಬೇಕ್ರಿ. ಚಾ ಇದ್ರೆ ಒಂದು ರಿಯಲ್ ಫ್ಯಾಕ್ಟಲ್ಲಿ ನಡ್ರಿ ಫ್ಯಾಕ್ಟ್ ವರ್ಕ್ ಮುಗಿಸೋದ್ರಿದ್ನೆಲ್ಲ ಪೂರ ಎಲ್ಲ ಮುಗಿಸಿ ಮನೆಗೆ ಹೋಗೈತಿ.
ಇವಾಗ ನಾವು ಚಾ ತಂದ್ರಿ, ಚಾ ಕುಂಡಿರ್ತ ಚಾ ತಂದ್ರೆ ಅದ್ರ ಕೈ ತೊಗೊಳಕ್ಕೆ ಬಂದಿದ್ದು ಇಲ್ಲಿ ಚಾಗಕ್ಕೆ. ಮತ್ತು ಇಲ್ಲಿ ನೋಡ್ರಿ ಅನ್ನಗಳೆಲ್ಲ ಆಡ್ಮರಿಗಳು ಮಾಡಿದಾರೆ ರೀ. ಇವೆಲ್ಲ ಹೆಂಗೆ ಮಾಡ್ತಾರೆ ರೀ ಅನ್ನಗಳ ದೊಡ್ಡದು ಮಾರೋದ್ರಿ, ಸಣ್ಣ ಇರ್ತಾವೆ ನೋಡಿರಿ ಮರಿಗಳು ತರೋದ್ರಿ, ಒಂದು ದೊಡ್ಡ ಮಾಡಿ ಮಾರೋದ. ಇಲ್ಲ ನೋಡಿರಿ ಎಲ್ಲ ಇವೆಲ್ಲ ಸಣ್ಣ ಮರಿಗಳಿದ್ದು ರೀ, ಇವೆಲ್ಲ ಸಾಕಿ ದೊಡ್ಡ ಮಾಡಿದಾರೆ. ಮತ್ತು ನಮ್ಮದು ಭೀ ಹಿಂಗೆ ಪ್ಲ್ಯಾನ್ ಇದ್ರಿ ಶೇರ್ ಮಾಡ್ಬೇಕಂತ. ಈಗ ಹೆಂಗೆ ನೋಡ್ತಿರ್ಲಿ ಇಲ್ಲೆಲ್ಲ ಜಾಳ್ಗಿ ಇದು ಒಳಗಡೆ ಹೋಗೈತ್ರಿ, ಹಿಂಗೆ ಚಿಕನ್ರಿ ಇದು ಒಳಗಡೆ ಹೋಗೈತ್ರಿ, ಹಿಂಗೆ ನೋಡ್ರಿ ಬಾಗ್ಲದಾರ ಎಲ್ಲ ಹೋಗ್ರಿ ಈ ಟೈಪ್ ಮಾಡೋದೈತ್ರಿ. ಆದ್ರೆ ಇದಕ್ಕೆ ಸ್ವಲ್ಪ ಬಜೆಟ್ ಬೇಕು. ಇಲ್ಲೆಲ್ಲ ಈ ಥರ ಕಾಳೆಲ್ಲ ಹಾಕ್ಬೇಕ್ರಿ, ಅದೆಲ್ಲ ಮಾಡ್ಬೇಕಾದ್ರೆ ಒಂದು ಕಮ್ಮಿಗೆ $1 lakh ಬೇಕು ರೀ ಎಲ್ಲ ಶೇಡ್ ಬಿಡ್ಬೇಕಾದ್ರೆ. ಯಾವಾಗ ಮನೆ ಕಟ್ತಾ ನೋಡ್ರಿ ಇನ್ನೊಂದು 2 ವರ್ಷಲೆ ಅದಾದ ಕೂಡಲೇ ಮಾಡಿರತ್ತೆ ಈ ಥರ ಒಂದು ಬಾಸು ನೀವು ಒಳಗೆ ಇರ್ತಿ ಬಾರು ಇಲ್ಲಿ ಚಾ ತಂದ್ರೆ ಚಾ ಆರ್ತಿ ಚಾ ಕುಂಡು ನಡ್ರಿ ಬಂದು. ಇವಾಗ ಟೈಮ್ ಇಲ್ದಿದ್ರೆ 2 ಗಂಟೆ ಆಗಿತ್ತು ರೀ. ಇನ್ನಿಲ್ಲದ್ರೆ ಊಟ್ಕೊಂಡ್ರಿ ಆತ. ಇದು ಡಬ್ಬಿ ನೋಡ್ತಿರಲ್ಲ 3ನೇ ಡಬ್ಬಿ ತುಂಬಿದ್ರಿ, ಇನ್ನೊಂದು ಲಾಸ್ಟ್ ಬಿಟ್ಟು ಸೋನೆ ಹೋಗಿಕದ. ಇನ್ನಿಲ್ದಿದ್ರೆ ರೀ ಮನೆಗೆ ಊಟ ಮಾಡಿ ಬಂದ್ರಿ ಆತ. ಊಟ ಮಾಡಿ ಬಂದ ಇನ್ನೊಂದು ನಾವು 3 ಬಿಟ್ಟು ಸಾರಿಗೆ ಆಯ್ತು ಮಾಡಿದ್ದು ರೀ. ಅದ್ರ 5 ಸಾರಿಗೆ ಆಗೋಕೆ ಕಾಣಿಸ್ತೈತಿ. 5 ಸಾರಿ ಮುಗಿಸ್ಕೊಂಡ್ರಿ ಎಷ್ಟಾಯ್ತು ಅಟ್ಟ 5 ಸಾರಿ ಆಗಲಿ 6 ಸಾರಿ ಆಗಲಿ ಇವತ್ತು ಮುಗಿಸ್ಕೋಬೇಕ್ರಿ. ಮುಗಿಸಿ ಮತ್ತೆ ಹೆಂಗೆ ಮಾಡ್ಕೊಂಡು ನೋಡ್ರಿಲ್ಲ ಅಲ್ಲಿ ಎಲ್ಲ ಹಿಂಗೆ ಓದ ಬಾಚದಲ್ರಿ ಗುಪ್ಪಿ ಡೈರೆಕ್ಟ್ ಎಲ್ಲ ಇದನ್ನ ಎಲ್ಲ ಕಡೆ ಇಸ್ಕಾಡ್ಸ್ಕವ್ರಿ. ಇನ್ನಿಲ್ಲದ್ರ ಕೈಕಲ್ ಮತ್ತೆ ತೊಗೊಂಡು ದಾದಾಗಳು ಇಲ್ಲಿ ಚಾವೆ ಐತ್ರಿ, ನೀರ್ದವು ಅಲ್ಲಿ ಕೈಕಲ್ ಮತ್ತೆ ತೊಗೊಂಡು ಮನೆಗೆ ಹೋಗಿ ಊಟ ಮಾಡಿ ಮತ್ತೆ ಬರ್ನಿರ್ತ ಜಲ್ದಿ ಬರ್ನೋರಿ. ಯಾಕಂದ್ರೆ 5 ಗಂಟೆಗೆ ಮತ್ತೆ ನಾನು ಬೇರೆ ಕಡೆ ಹೋಗಿದ್ರಿ ಕೆಲಸ ಐತಿ. 5 ಗಂಟೆ ತೊಗೊಂಡ್ರೆ ಎಲ್ಲ ಮುಗಿಸಿ ಹೋಗ್ಬೇಕು. ಬಿಸಿಲಾಗಿ ಹತ್ತೋದು ನೋಡ್ರಿ ಅದು ಅಣ್ಣ. ಮತ್ತೆ ಇರ್ಬೋದು ಬಂದು ಚೋಳ ಇವಾಗ ಇಲ್ದ ಎಲ್ಲ ತುಂಬಿರಿ, ಬುಟ್ಟಿಗಳು ಭೀ ಮ್ಯಾಗ ಇಟ್ಟಿದಾವ್ರಿ. ಏನಿಲ್ದ್ರೆ ಅನ್ನಗಳು ಅನ್ಕರ್ರಿ ಇವ್ರ ಇದೊಂದು ಇಸ್ಕ್ಯಾಡ್ಸಿ ಹೋಗೋಣ ಅನ್ಕರ್ರಿ. ಬಂದು ಕೂಡಲೇ ಮತ್ತೆ ಗಾರ್ದಾಗ ಇಲ್ಲಿ ತುಂಬಕ್ಕೆ ಬರ್ತೈತಿ. ನನಗೇನು ಹಸುವಾಗಿಲ್ಲ ರೀ, ನಮಗಿನ್ನ 5 ಗಂಟೆ ತನಕ ಹಿಂಗೆ ಚಾ ಕುಡ್ದಾರ ನೋಡ್ರಿ. ಈಗ ಇನ್ನು 5 ತನಕ ಮಾಡ್ರು ನಾ ಹಂಗೆ ಮಾಡ್ತೇನೆ ರೀ. ಇನ್ನಿಲ್ದಿದ್ರೆ ಇದಟ್ಟು ಇಸ್ಕ್ಯಾಡ್ಸಿ ಹೋಗ್ರಿ ಆತ ರೀ. ಇವಾಗ ಮನೆಗೆ ಬಂದ ಊಟ ಎಲ್ಲ ಮಾಡಿದ್ರಿ, ಊಟ ಎಲ್ಲ ಐತ್ರಿ. ಮತ್ತು ದಾದಾಗಳು ಬೈಂದಾರ್ರಿ ಹೋಗೋ ಸಲುವಾಗಿ. ಈ 3 ಸಾರಿ ಹೋಗೋದ್ರಿ, ಇನ್ನೊಂದು 2 ಸಾರಿಗೆ ಆಗ್ಬೋದು ರೀ, 2 ಸಾರಿ ಇಲ್ಲ 1.5 ಸಾರಿಗೆ ಆಗ್ಬೋದು ರೀ. ಅದಷ್ಟು ಹೋಗೋದು ಇಸ್ಕ್ಯಾಡ್ಸಿ ಬಂದ ಮೈಸಾಡ್ಕೊಂಡು ಹೋಗೋದತ್ತು ರೀ. ಅದನ್ನು ನೋಡ್ರಿ ಈಗ ಟೈಮ್ ಇಲ್ದಿದ್ರೆ 3:30 ಆಗಿತ್ತು ರೀ. 5 ಗಂಟೆಗೆ ಅಂದ್ರೆ ಹೋಗೋದಿತ್ತು. ಜಲ್ದಿ ಅಲ್ರಿ ಮುಗಿಸ್ಕೊಂಡ್ರೆ 4 ಗಂಟೆ 4:15 ತನಕ ಬಂದಕ್ರೆ ಹೋಗೋಣ್ರಿ. ಇಲ್ಲಾಂದ್ರೆ ನಾಳೆ ಹೋಗಿ ಬರ್ತೈತೆ ರೀ. ಮೈಸಾಡ್ಗೆ ಸ್ವಲ್ಪ ಅನ್ನೊಂದು ಕೆಲಸ ಇತ್ತು ರೀ. ನನ್ನ ಕೂಡ ನಂಗೆ ಬಾ ತಂದಿದ್ರಿ ಸಂಗಾಟ. ಇವತ್ತು ಕ್ಯಾನ್ಸಲ್ ಆಯ್ತಂದ್ರೆ ಮತ್ತೆ ನಾಳೆ ಹೋಗ್ರಿ ಅಂತ ನೋಡ್ರಿ. ಜಲ್ದಿ ಬಂದಕ್ರೆ ಹೋಗ್ರಿ, ಎಲ್ಲರೂ ಬೇಡ. ಇವಾಗ ಇಲ್ದಾಗ ಹತ್ತ ತುಂಬ ಕೆಲಸ ನೋಡ್ರಿ, ಅದೆಲ್ಲ ಮುಗೀತು ರೀ. ನೋಡಲ್ರಿ ನಮ್ಮ ಹುಡುಗರು ನೀರು ವೇಸ್ಟ್ ಹಾಕೋವನ್ನ ಚಾಯ್ ಬಂದ್ ಮಾಡಿ. ಗುಡ್ ಜಾಬ್ ಇರಲಿ. ಇದಕ್ಕಾಗಿ ಒಂದು ಲೈಕು ಇದನ್ನೆಲ್ಲ ಬಿಡ್ರಲ್ಲ ಗೊತ್ತಿತ್ತು ನಮಗೆ. ಇಲ್ಲ ನಾನು ಬಿಡ್ತಾನೆ. ಇವಾಗ ಇಲ್ಲದ್ರೆ ಕೆಲಸ ಎಲ್ಲ ಮುಗೀತ್ರಿ. ಅಲ್ಲಿ ಹ್ಯಾಂಗೆ ಕಥ ತುಂಬ್ಕೊತದ. ಇನ್ನು ಮನೆಗೆ ಹೋಗಿ ಫ್ರೆಶ್ ಆಗಿ ಇನ್ನು ಶನಗಸಾಲ ಇರಲಿಲ್ಲ, ಶನಗಸಾಲ ಮುಗಿಸ್ಕೊಂಡ ಹುಡುಗರು ಕ್ರಿಕೆಟ್ ಆಡ್ತಾರೆ ದಿವಸ ಸಂಜೆ. ನಂಗೆ ಇವತ್ತು ಗೊತ್ತಾಯಿತು.
ಅದಕ್ಕೆ ಸಾಯಂಕಾಲ ಕ್ರಿಕೆಟ್ ಆಡ್ಕೊಂಡ್ರಿ ಅಂತ. ಇವಾಗ ಎಲ್ಲರ ಟೈಮ್ 9 ಗಂಟೆ ಐತ್ರಿ. ಅದು ಕತೆ ಎಲ್ಲ ಹೋಗೋದು ಬಂದ ಸ್ವಲ್ಪ ನಮ್ಮ ಅಣ್ಣಂದು ಕಾಗವಾಡ್ದಾಗ ಕೆಲಸ ಇತ್ತು ರೀ. ಅದು ತಹಸೀಲ್ದಾರ್ ಆಫೀಸ್ಗೆ ಹೋಗಿತ್ತು ಅದಲ್ಲ ರೀ, ಮತ್ತೊಂದು ಬೇರೆದು ಕೆಲಸ ಇತ್ತು. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಕ್ಕೆ ಇವಾಗ ಟೈಮ್ 8:30 ಆಗಿತ್ತು ರೀ. ಮನೆಗೆ ಬಂದನು ಅಷ್ಟನ್ನು ಒಂದು ಇಬ್ಬರು ಮಂದಿ ಹುಡುಗರು ಬಂದಿರಿ. ಯಾನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಕೇಳಕ್ಕೆ ಬಂದಿರಿ. ಅವ್ರು ಕೂಡ ಎಲ್ಲ ಮಾತಾಡಿ ಇವಾಗ 9 ಗಂಟೆ ಐತ್ರಿ. ಇವಾಗ ಅವ್ರು ಹಾದಾರ್ರಿ ಮನೆಗೆ. ಇನ್ನಿಲ್ದಿದ್ರೆ ಅವ್ರು ಭೀ ಊಟ ಎಲ್ಲ ಮಾಡಿ ಇವತ್ತೇನೋ ವ್ಲಾಗ್ ಮಾಡಿದವ್ರಲ್ಲ, ಆ ವ್ಲಾಗ್ ಎಡಿಟ್ ಮಾಡಿರತ್ತೆ. ಇಲ್ದಿದ್ರೆ ಮಮ್ಮಿ ಅಡುಗೆ ಮಾಡ್ಕೊಳ್ರಿ ಮಸ್ತ್ ಬಿಗಿ. ಮಧ್ಯಾಹ್ನ ಮಿನಿಟ್ ಗಡಬಡ್ಲಿ ಊಟ ಮಾಡಿ ಹೋಗಿದ್ದಾನ್ರಿ ಕೆಲಸ ಹೋಗುತ್ತಾನ. ಮಸ್ತ್ ಬಿ ಊಟ ಮಾಡಿರತ್ತೆ. ಅರವತ್ತಿಂದ ಕೆಲಸ ಸ್ವಲ್ಪ ಹೆವಿ ಆಗಿದ್ದಿಲ್ಲ, ಅದು ಕಥೆ ತುಂಬಿ ಹೋಗಿದ್ದಲ್ಲ. ಕಂಟಿನ್ಯೂ ಮಾಡಿದ್ರು ಕೆಲಸ, ಕಂಟಿನ್ಯೂ ಸ್ವಲ್ಪ ರೆಸ್ಟ್ಗೆ ಬಿಟ್ಟಿದ್ರು ನೋಡ್ರಿ. ಅಂದ್ರೆ ಊಟ ಮಾಡಿಸಲೇ ಒಂದು ಅರ್ಥ ರೀ. ಅದನ್ನು ಬಿಟ್ರೆ ಪೂರ ಮೈ ನುಸದೈತಿ ರೀ, ಪೂರ ಬಾಡಿ ಎಲ್ಲ ಪೇನ್ ಆಗತೈತಿ. ಇನ್ನಿಲ್ದ್ರೆ ಊಟ ಮಾಡಿ ಜಲ್ದಿ ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ವಿಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಂಡು ಬಿಡ್ರಿ. ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ರೀ. ಬ್ಲಾಗ್ ಚಾನಲ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.